ನಮಸ್ತೆ, ಎಲ್ಲರಿಗೂ ಸ್ಮಿತಾ ವ್ಲಾಗ್ಗೆ ಸ್ವಾಗತ. ಇವತ್ತಿನ ವಿಶೇಷ ಏನು ಗೊತ್ತುಂಟಾ? ಫರಂಗಿಪೇಟೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಲಸು ಮೇಳ ಆಗ್ತಾ ಉಂಟು. ನಾನೀಗ ಇಲ್ಲಿ ಬಂದಿದ್ದೇನೆ. ನಾನು ಕೂಡ ಇವತ್ತು ಒಬ್ಬ ಅತಿಥಿಯಾಗಿ ಬಂದಿದ್ದೇನೆ. ನನಗೆ ತುಂಬ ಖುಷಿ ಆಗ್ತಾ ಉಂಟು, ಫಸ್ಟ್ ಟೈಮ್. ಸೊ ಬನ್ನಿ ಹೋಗುವ. ಒಳ್ಳೆ ಬೆಸ್ತಾಗ ಮಾತ್ರ ಮೆಣಸೆ ತಂಬಳೆಗಳು ಹಂಗ ಆಸದು. ಫರಂಗಿಪೇಟೆಯಲ್ಲಿ ಈ ಹಲಸು ಮೇಳವನ್ನೊಂದು ಆಯೋಜನೆ ಮಾಡಿದ್ದು ಬಹಳ ನನಗೆ ಸಂತೋಷ ತಂದಿತು. ನಮ್ಮ ಊರಿನಲ್ಲಿ ಮೊದಲ ಬಾರಿಗೆ ಈ ಹಲಸು ಮೇಳ ಹಬ್ಬವನ್ನು ಅವರು ಅನೇಕ ಸಂಗತ ಹಳೆ ಅಕ್ರೂಟ್ ಅಸದು ಅಕ್ರೂಟ್ ಒಳ್ಳೆ ಬೆಸ್ತಾನಿ ಮಾತು ಮೆಣಸೆ ಆಯೋಜಿಸಿದ್ದಾರೆ. ಹಲಸಿನ ಮೇಳದ ಮೇನ್ ಕೋರ್ಸ್ ಹಲಸಿನ ಹಣ್ಣು. ಇಲ್ಲಿ ತುಂಬ ಹಲಸಿನ ಹಣ್ಣು ಉಂಟು ನೋಡಿ. ಹಲಸಿನ ಹಣ್ಣು ಕೂಡ ಕೊಡ್ತಾರೆ, ಹಾಗೆ ಅಲ್ಲಿ ಹಲಸಿನ ಹಣ್ಣನ್ನು ಕಟ್ ಮಾಡಿ ಕೂಡ ಕೊಡ್ತಾರೆ. ಇಲ್ಲಿ ಹಲಸಿನ ಹಣ್ಣನ್ನು ಚೆಂದ ಮಾಡಿ ಕಟ್ ಮಾಡಿ ಇಟ್ಟಿದ್ದಾರೆ. ಇದು ಕೆಜಿ ಲೆಕ್ಕದಲ್ಲಿ ಅವರು ಕೊಡ್ತಾರೆ ನೋಡಿ, ಫ್ರೆಶ್ ಉಂಟು. ಅತಿಥಿಗಳು ವೇದಿಕೆಗೆ ಬಂದ ಮೇಲೆ ಉದ್ಘಾಟನೆ ಆದ ನಂತರ ಅತಿಥಿಗಳನ್ನು ಸನ್ಮಾನ ಮಾಡಲಾಯಿತು. ಯೂಟ್ಯೂಬ್ನ ವಿಡಿಯೋಸ್ ನೋಡಿ ಬಹಳ ಜನ ಪ್ರಭಾವಿತರಾಗಿದ್ದಾರೆ. ದೇವರು ನಿಮ್ಮನ್ನು ಹೀಗೆ ಸದಾ ಯಶಸ್ಸಿನ ಮೆಟ್ಟಲನ್ನು ತೋರಿಸಲಿ, ನಿಮಗೆ ಆಯುರ ಆರೋಗ್ಯ ನೆಮ್ಮದಿ ಯಶಸ್ಸನ್ನು ದಯಪಾಲಿಸಲಿ. ವಿಶ್ ಯು ಆಲ್ ದ ಬೆಸ್ಟ್. ಸ್ಕೈಲೈನ್ ಇವೆಂಟ್ಸ್ ವತಿಯಿಂದ ನೀವು ಈ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ, ಹಾಗೂ ಎಲ್ಲ ಅತಿಥಿಗಳು ಅವರನ್ನು ಸನ್ಮಾನಿಸಲು ಕೇಳಿಕೊಳ್ಳುತ್ತೇನೆ.
hosting the event on behalf of Alan and the entire Skyline Events. So ಹಲಸು ಮೇಳದ ಉದ್ಘಾಟನೆ ಆಯಿತು. ಇಲ್ಲಿ ನೋಡಿ ಎಲ್ಲ ಜನರು ಬರ್ತಾ ಇದ್ದಾರೆ. ಇಲ್ಲಿ ತುಂಬ ತಿಂಡಿ ಉಂಟು. ಹಲಸಿನ ಹಣ್ಣಿನ ಜಿಲೇಬಿ ಕೂಡ ಇದೆ. ಇಲ್ಲಿ ಜಿಲೇಬಿ ಮಾಡ್ತಾ ಇದ್ದಾರೆ ನೋಡಿ. ಇದು ಕುಂದಾಪುರ ಸ್ಪೆಷಲ್ ಜಿಲೇಬಿ ಆಯ್ತಾ, ಬಿಸಿ ಬಿಸಿ ಜಿಲೇಬಿ. ಈವೆಂಟ್ಸ್ ಮಂಗಳೂರು ಇವರು ನಮ್ಮ ಫರಂಗಿಪೇಟೆಯಲ್ಲಿ ಹಲಸು ಮೇಳವನ್ನು ಆಯೋಜಿಸಿದ್ದಾರೆ. ಈ ತಂಡದ ಎಲ್ಲ ಸದಸ್ಯರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬರ್ತಾ ಇದ್ದಾರೆ ನೋಡಿ. ಖುಷಿ ಆಗ್ತಾ ಉಂಟು ಜನರೆಲ್ಲ ನೋಡುವಾಗ. ಈ ಸಂದರ್ಭದಲ್ಲಿ ಅವರಿಗೆ ನಿಮ್ಮ ಎಲ್ಲರ ಸಪೋರ್ಟ್ ಕೊಟ್ಟು ಅವರಿಗೆ ಮುಂದೆ ಬರಲು ನೀವು ಪ್ರೋತ್ಸಾಹ ಕೊಡಬೇಕಾಗಿ ವಿನಂತಿ. ಹಾಗೆ ಇಲ್ಲಿ ನೋಡಿ ಗಿಡಗಳುಂಟು, ಹಾಗೆ ಹಣ್ಣಿನ ಗಿಡಗಳು ಕೂಡ ಉಂಟು. ಅಲಹಾಬಾದ್ ಪೇರಳೆ, ಬನಾನಾ ಚಿಕ್ಕು, ವಾಸ್ತ್ರ ಮಾವು, ಕಾಲಪ್ಪಾಡಿ ಮಾವು, ಇಲ್ಲಿ ಕೂಡ ತುಂಬ ವಿಧ ವಿಧದ ಗಿಡಗಳುಂಟು. ಇಲ್ಲಿ ಮಾವಿನ ಹಣ್ಣು ಕೂಡ ಉಂಟು ನೋಡಿ. ಫ್ರೆಶ್ ಆಗಿ ಹಣ್ಣು ಈಗ ಬಂತು, ಇರ್ತಾ ಇದ್ದಾರೆ. ಮಾವಿನ ಹಣ್ಣು, ಹಲಸಿನ ಹಣ್ಣು ಎಲ್ಲ ಉಂಟು. ಎಲ್ಲ ಬೇಕಾದರೆ ನೀವು ಇಲ್ಲಿ ಬರಬೇಕಾಯ್ತಾ. ಯಾಕೆಂದರೆ ಇಷ್ಟರ ತನಕ ನನಗೆ ಕಾಣ್ತಾ ಇದೆ ಈ ಪರಿಸರದಲ್ಲಿ ಹಲಸು ಮೇಳವನ್ನು ನಡೆಸದೇ ಇಲ್ಲ. ಆದರೆ ಇಲ್ಲಿ ಆಲನ್ರವರು ಒಂದು ಮುತುವರ್ಜಿ ವಹಿಸಿ ಇಂಥ ಒಂದು ಉತ್ತಮ ಒಂದು ಈ ಮೇಳವನ್ನು ಆಯೋಜಿಸಿದ್ದಾರೆ. ಆಲನ್ರವರಿಗೆ ಅದೇ ರೀತಿ ಈ ಸಂಘಟನೆಯಲ್ಲಿ ಈ ಸಹಕರಿಸಿದ ಎಲ್ಲರಿಗೂ ಈ ಸಮಯದಲ್ಲಿ ನಾನು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಕೋರ್ತಾ ಇದ್ದೇನೆ. ಇದೇ ರೀತಿ ಈ ಮೇಳವು ಈಗ ಒಂದು ದಿನದ್ದು ನಡೀತಾ ಇದೆ. ಇನ್ನೂ ಕೂಡ ಸ್ವಲ್ಪ ಪ್ರಚಾರ ಮಾಡಿ ಇನ್ನೂ ಕೂಡ ಒಂದೆರಡು ದಿನ ಈ ರೀತಿ ಮೇಳವನ್ನು ಹಮ್ಮಿಕೊಂಡ್ರೆ ಮತ್ತು ಹೆಚ್ಚಿನ ಪ್ರಚಾರ ಮಾಡಿದರೆ ಇನ್ನೂ ಯಶಸ್ವಿಯಾಗುವುದರಲ್ಲಿ ಖಂಡಿತವಾಗಿ ಸಂಶಯ ಇಲ್ಲ ಅಂತ ಹೇಳಲು ಬಯಸ್ತಾ ಇದ್ದೇನೆ. ಇಲ್ಲಿ ಜೋಳದ ರೊಟ್ಟಿ ಉಂಟು, ಹಾಗೆ ಗಾರಿಗೆ ತಿಂಡಿ ಉಂಟು, ಹೋಳಿಗೆ ರೆಡಿ ಆಗ್ತಾ ಉಂಟು. ಇಲ್ಲಿ ಫ್ರೆಶ್ ಹೋಳಿಗೆ ಆಗ್ತಾ ಉಂಟು ನೋಡಿ. ಇದರ ಮುಂದಾಳತ್ವವನ್ನು ವಹಿಸಿದ ಶ್ರೀಯುತ ಆಲನ್ ಮತ್ತು ತಂಡದವರಿಗೆ ನಮ್ಮ ಅಭಿನಂದನೆಗಳು. ನಮಸ್ತೆ ಸ್ನೇಹಿತರೆ, ನಾನು ಮೋದಿಕೇರ್ ಸಂಸ್ಥೆಯಿಂದ ಮಾತಾಡ್ತಿದ್ದೀನಿ. ನಮಗೆ ಇವತ್ತೊಂದು ಹಲಸಿನ ಮೇಳದಲ್ಲಿ ಕೌಂಟರ್ ಹಾಕೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಈ ಸಂಘಟಕರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಅದ್ಭುತವಾದ ಇದು ಕಲಬೆರಕೆ ಇಲ್ಲದಂತಹ ಚೀಪ್ ಕ್ವಾಲಿಟಿ ಅಲ್ಲದಂತಹ ಕ್ವಾಲಿಟಿ ಇರುವಂಥ ವಸ್ತುಗಳು, ಹೆಲ್ತ್ ರಿಲೇಟೆಡ್ ವಸ್ತುಗಳು ನಮಗೆ ಇಲ್ಲಿ ಒದಗಿಸ್ತದೆ. नोव्हेंबर ऑक्टोबराच्या 11 जावन आमच्या डिसेंबराच्या पहिल्या हप्त्यान जर मेळचे अजमेर आराम जावचे पयलीं हांगा आसात. हे स्टाईल लायनान केल्ले हलसू मेळा फरंगपेटेंत आज संजे 6 वरांसर मात्र फुडले सकाळी येवचे आनीक हे तांबडे गोळे अक्रूट आनी हलसू मेळाक येवन एन्जॉय करचे, एन्जॉय द मोमेंट्स. ಹಾಗೆ ಇಲ್ಲಿ ಅನಾನಸ್ ಉಂಟು, ಮಾವಿನ ಹಣ್ಣು ಮತ್ತು ಚರ್ಮುರಿ ಎಲ್ಲ ಈ ಸೆಕ್ಷನಲ್ಲಿ ಉಂಟು. ಇಲ್ಲಿ RR ಮೊಮೋಸ್ ಕೂಡ ಉಂಟು,
ಅದರ ಜೊತೆಗೆ ಇಲ್ಲಿ ನೋಡಿ ಮೆಂತ್ಯ ಕಾಳಿನ ಮದ್ದು, ಇಲ್ಲಿ ಹೋಮ್ ಮೇಡ್ ಐಟಮ್ಸ್ ಉಂಟು ಇಲ್ಲಿ ಎಲ್ಲ. ಮತ್ತು ಇಲ್ಲಿ ಓಲೆ ಬೆಲ್ಲ ಇದೆ, ಇಂದು ಪೌಡರ್ ಉಂಟು, ಹಾಗೆ ಕಸ್ತೂರಿ ಮಾತ್ರೆ ನೋಡಿ ಎಲ್ಲ ಐಟಮ್ಸ್ ಉಂಟು. ಇದು ಮೆಂತ್ಯ ಕಾಳಿನದ್ದೇ. ಸೊ ಇಲ್ಲಿ ಒಂದು ಬಂದರೆ ಉಂಟಲ್ಲ ನಿಮಗೆ ಈ ಎಲ್ಲ ಐಟಮ್ ಸಿಗ್ತದೆ. ಥ್ಯಾಂಕ್ ಯು. ಇಲ್ಲಿ ಕೂಡ ನೋಡಿ ಫ್ರೆಶ್ ಹಪ್ಪಳ ಉಂಟು, ಹಾಗೆ ಸಂಡಿಗೆ ಉಂಟು, ಎಲ್ಲ ಉಂಟು. ಇಲ್ಲಿ ನೀವು ನೋಡ್ಬೋದು, ಇದು ರಾಗಿದು ಬೋಟಿ ನೋಡಿ, ಫ್ರೆಶ್ ಸ್ಯಾಂಪಲ್ ರಾಗಿದು ಬೋಟಿ ಸ್ಯಾಂಪಲ್ ಮಾಡೋದು ಚೆನ್ನಾಗಿದೆ. ಹಾಗೆ ಇಲ್ಲಿ ಓಲೆ ಬೆಲ್ಲ ಕೂಡ ಇದೆ ನೋಡಿ. ಕಷಾಯದ ಹುಡಿ ಇದೆ, ತಿಮ್ಮರೆ ಸೊಪ್ಪು ನೋಡಿ, ತುಂಬ ಐಟಮ್ಸ್ ಉಂಟು ಇಲ್ಲಿ. ಸಂಜೀವಿನಿ ಓಮಸತ್ವ ಉಂಟು, ಹಾಗೆ ವಾಯು ಮಾತ್ರೆ ಇದೆ, ಮತ್ತು ಜ್ಯೂಸ್ ಎಲ್ಲ ಐಟಮ್ಸ್ ಈ ಒಂದು ಸ್ಟಾಲಲ್ಲಿ ಉಂಟು ನೋಡಿ. ನೀವು ಬಂದರೆ ಇಲ್ಲಿ ಬರಬೇಕಾಯ್ತಾ. ಅಷ್ಟೇ ಅಲ್ಲದೆ ಇಲ್ಲಿ ನೋಡಿ, ಇಲ್ಲಿ ಬಟ್ಟೆ ಕೂಡ ಉಂಟು. ಇವರು ಬಟ್ಟೆ ಪರ್ಚೇಸ್ ಮಾಡ್ತಾ ಇದ್ದಾರೆ ನೋಡಿ. ಎಲ್ಲ ಟಾಪ್ಸ್ ಮತ್ತು ಟವಲ್ಸ್ ಎಲ್ಲ ಉಂಟು ಇಲ್ಲಿ. ಇಲ್ಲಿ ಆಯುರ್ವೇದಿಕ್ ಉತ್ಪನ್ನಗಳಿದೆ, ಎಂತ ಇಲ್ಲಿದೆ ಅಂತೇಳಿ ನೋಡುವ. ಗ್ರೀನ್ ಕೈರ್ ಅಂತೇಳಿ ನ್ಯಾಚುರಲ್ ಆಯುರ್ವೇದಿಕ್ ಪೌಡರ್ಸ್ಗಳು, ಅದೇ ಥರ ಆಯಿಲ್, ಸಾಬೂನ್ ಎಲ್ಲ ನ್ಯಾಚುರಲ್ ಐಟಮ್ಸ್ಗಳು ಸರ್ ಮ್ಯಾಮ್. ಇದರಲ್ಲಿ ನಿಮಗೆ ಶುಗರ್ನವರಿಗೆ, ನಮ್ಮ ಮಕ್ಕಳಿಗೆ ಆಗುವಂಥ, ಯಾಕಂದರೆ ಈಗಿನ ಮಕ್ಕಳೆಲ್ಲ ಜಂಕ್ ಫುಡ್ ಜಾಸ್ತಿ ತಿನ್ನೋದು, ನಮ್ಮ ನ್ಯಾಚುರಲ್ ಆಗಿ ಯಾರಿಗೂ ಯಾವತ್ತೂ ಕೊಡ್ತಿಲ್ಲ ಅಂಥ ಮಕ್ಕಳಿಗಾಗೋ ಸೀಡ್ಸ್ಗಳು, ಪೌಡರ್ಸ್ಗಳು ಎಲ್ಲ ಇದೆ. ನಮ್ಮ ಹಿರಿಯರೆಲ್ಲ ಮುಂಚೆ ನುಗ್ಗೆ ಸೊಪ್ಪು ಅಂತ ಹೇಳ್ತೇವೆ ನಾವು, ಅದರ ಪೌಡರ್ ಸೊಪ್ಪಿನ ಹುಡಿ, ನುಗ್ಗೆ ಸೊಪ್ಪಿನ ಪೌಡರ್. ಹಾಗೆ ಇಲ್ಲಿ ನೀವು ನೋಡ್ಬೋದು ಹೆಸರು ಕಾಳು, ಜೇಷ್ಣ ಮದ್ದು, ಇಂಡಿಗೋ, ಮೆಹಂದಿ, ಮತ್ತು ಆಮ್ಲ ಪೌಡರ್, ಜಾಮೂನ್ ಸೀಡ್ ಪೌಡರ್. ಇಲ್ಲಿ ಎಲ್ಲ ವೆರೈಟೀಸ್ ಪೌಡರ್ ಉಂಟು ನೋಡಿ. ಕಫ, ಕೆಮ್ಮು, ಶೀತ, ಹಾಗೆ ಮಕ್ಕಳಿಗೆ ಎಲ್ಲರಿಗೆ ಉಪಯೋಗವಾಗುವಂಥ ಎಲ್ಲ ವಸ್ತು ಕೂಡ ಇಲ್ಲಿ ಇದ್ದಾವೆ. ನೀವು ಇಲ್ಲಿ ಬಂದರೆ ಈ ಸ್ಟಾಲ್ಗೆ ಬನ್ನಿ, ಬಂದು ಥಿಂಗ್ಸನ್ನು ಪರ್ಚೇಸ್ ಮಾಡಿ ಹೋಗಿ. ಥ್ಯಾಂಕ್ ಯು. ಇಲ್ಲಿ ನೋಡಿ ಜಿಲೇಬಿಯಿಂದ ಹಿಡಿದು ಎಷ್ಟು ತಿಂಡಿ ಉಂಟಂತೇಳಿ. ಇದು ತಿಂಡಿ ಹೆಸರು ಗೊತ್ತುಂಟ ನಿಮಗೆ? ಇಲ್ಲಿ ಹಲಸಿನ ಹಪ್ಪಳ ಉಂಟು, ಹಾಗೆ ಹಲಸಿನ ಚಿಪ್ಸ್ ನೋಡಿ. ಹಲಸಿನ ಸೀಸನ್ ಮುಗಿಯೋ ಮುಂಚೆ ಇದೆಲ್ಲ ತಿನ್ನಬೇಕು. ಮತ್ತು ಇಲ್ಲಿ ಹಲಸಿನ ಹಣ್ಣಿನ ಕಜ್ಜಾಯ ಉಂಟು ನೋಡಿ. ಇಲ್ಲಿ ಫ್ರೆಶ್ ಹಲಸಿನ ಹಣ್ಣಿನ ಜಿಲೇಬಿ ಕೂಡ ಇದೆ ನೋಡಿ. ನಾನೊಂದು ಟೇಸ್ಟ್ ಮಾಡ್ತೇನೆ ಆಯಿತಾ. ಹಲಸಿನ ಹಣ್ಣಿದು ಅಲ್ಲದೆ ಬೇರೆ ತುಂಬ ತಿಂಡಿ ಉಂಟು ಇಲ್ಲಿ ನೋಡಿ. ಕುಂದಾಪುರದಿಂದ ಬಂದಿದ್ದಾರೆ ಹಲಸಿನ ಹಣ್ಣಿನ ಮೇಳಕ್ಕೆ. ನೀವೆಲ್ಲರೂ ಬನ್ನಿ ಆಯಿತಾ. ಬಂದು ಎಲ್ಲ ಸ್ನ್ಯಾಕ್ಸ್ ಎಲ್ಲ ತಗೊಳ್ಳಿ, ತುಂಬ ಫ್ರೆಶ್ ಆಗಿ ಚೆನ್ನಾಗಿದೆ ಎಲ್ಲ ತಿಂಡಿ. ಪರಂಗಪೇಟೆ ಈ ಒಂದು ಸೇವಂಜಲಿ ಟ್ರಸ್ಟ್ನಲ್ಲಿ ಇವತ್ತು ಹಲಸು ಮೇಳ, ಇಲ್ಲಿ ಹಲಸು ಮೇಳ ಅಂತ ಒಂದು ಬೋರ್ಡ್ ನೋಡಿ ನಾವು ಮಹಾದ್ವಾರದಲ್ಲಿ ಒಳಗೆ ಬರುವಾಗ ಹಲಸು ಪರಿಮಳ ಬರ್ತಾ ಇತ್ತು. ಆದ್ದರಿಂದ ಈ ಒಂದು ಹಲಸು ಮೇಳ ಕಾರ್ಯಕ್ರಮದಲ್ಲಿ ಒಂದು ಎಲ್ಲಿಂದಲೋ ಒಂದು ಕೆಂಪು ಹಲಸಿನ ಹಣ್ಣು ತಂದು ನಾನೊಂದು ತಿಂದೆ, ಭಾರಿ ರುಚಿಕರವಾಯಿತು. ಈ ಒಂದು ಕಾರ್ಯಕ್ರಮ ಮಾಡಬೇಕಾದರೆ ಸ್ಕೈಲೈನ್ ಇವರ ಈವೆಂಟ್ನಲ್ಲಿ ಆಲೆನ್ ಮತ್ತು ಅವರ ತಂಡದವರು ಒಟ್ಟುಗೂಡಿಸಿ ಈ ಒಂದು ಕಾರ್ಯಕ್ರಮ ಇಟ್ಟಿದ್ದಾರೆ. ಅವರಿಗೆ ಅಭಿನಂದನೆಗಳು. ಇಲ್ಲಿ ಎಲ್ಲ ತರಕಾರಿಯ ಬೀಜಗಳು ಕೂಡ ಉಂಟು ನೋಡಿ. ಈ ಹಲಸು ಮೇಳ ಆಗ್ತಾ ಇರುವಂಥದ್ದು ಪರಂಗಿಪೇಟೆ ಮೀನು ಮಾರುಕಟ್ಟೆಯ ಎದುರುಗಡೆ ಸೇವಾಂಜಲಿ ಸಭಾಂಗಣ ನೋಡಿ. ಇಲ್ಲಿ ಈಗ ಆಗ್ತಾ ಉಂಟು, ಸಂಜೆ 6 ಗಂಟೆವರೆಗೆ ಇದೆ. ಜಾಸ್ತಿ ಜನ ಬನ್ನಿ ಆಯಿತಾ, ಎಲ್ಲರೂ ಬನ್ನಿ. ತುಂಬ ಐಟಮ್ಸ್ ಉಂಟು, ಬಟ್ಟೆ ಎಲ್ಲ ಉಂಟು, ಎಲ್ಲ ತಗೊಂಡೋಗಿ. ನಾನು ಬಂದು ನನಗೆ ಸನ್ಮಾನ ಮಾಡಿದರು, ಖುಷಿ ಆಯಿತು. ಮತ್ತು ಇಲ್ಲಿ ನೋಡಿ ನಾನು ಸ್ವಲ್ಪ ತಿಂಡಿ ತಗೊಂಡೆ, ಜಿಲೇಬಿ ಮತ್ತೆಂತ ಸ್ವಲ್ಪ ಐಟಮ್ಸ್, ಹಲಸಿನ ಹಣ್ಣು, ಮತ್ತು ನೋಡಿ ನನಗೆ ರೋಸ್ ಸಿಕ್ಕಿತು. ಎಲ್ಲ ತಗೊಂಡು ಈಗ ನಾನು ರಿಟರ್ನ್ ಹೊರಟದ್ದು ಮನೆಗೆ. ನೀವು ಕೂಡ ಬನ್ನಿ ಆಯಿತಾ. ಇವತ್ತು ಸಂಜೆ 6 ಗಂಟೆವರೆಗೆ ಇದೆ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತೇಳಿ ನಾನು ನಿಮಗೆ ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.